ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮುಗೀತು. ದೆಹಲಿಯಲ್ಲಿ ಇನ್ನೊಂದು ಆಂದೋಲನ, ಇನ್ನೊಂದು ಪ್ರತಿಭಟನೆ ಶುರುವಾಗಿದೆ, ಗಾಡಿ ಮಾರ್ಚ್ ಅಂತ. ಗಾಡಿ ಮಾರ್ಚ್ ಹೆಸರೇ ಹೇಳುವಾಗ ಇದು ಗಾಡಿಗಳಿಗೆ ಸಂಬಂಧಿಸಿದ್ದು, ಪೆಟ್ರೋಲ್ ಗಾಡಿಗಳಿಗೆ ಸಂಬಂಧಿಸಿದ್ದು. ಇಟ್ ಈಸ್ ಅಬೌಟ್ E20 ಪೆಟ್ರೋಲ್. E20 ಪೆಟ್ರೋಲನ್ನು ದೇಶದಲ್ಲಿ ಕಡ್ಡಾಯ ಮಾಡಲಾಗಿದೆ. ಒಂದು ವಾರದ ಹಿಂದೆ ಇದರ ಬಗ್ಗೆ ತುಂಬ ಡಿಟೇಲ್ ಆಗಿ ಮಾತಾಡಿದ್ವಿ ನಾವು. E20 ಹೆಸರೇ ಹೇಳುವ ಹಾಗೆ ಎಥನಾಲ್ 20. ಇದರಲ್ಲಿ 80% ಪೆಟ್ರೋಲ್ ಇರುತ್ತೆ, 20% ಎಥನಾಲ್ ಇರುತ್ತೆ. ಪೆಟ್ರೋಲು ತೈಲ ಬಾವಿಗಳಿಂದ ಬರುತ್ತೆ, ಕ್ರೂಡ್ ಆಯಿಲ್ ರಿಫೈನ್ ಮಾಡಿದಾಗ ಸಿಗುತ್ತೆ. ಎಥನಾಲ್ ಎಲ್ಲಿಂದ ಬರುತ್ತೆ? ಜಮೀನಿನಿಂದ, ಕೃಷಿ ಭೂಮಿಯಿಂದ ಬರುತ್ತೆ. ಮುಖ್ಯವಾಗಿ ಕಬ್ಬು, ಮೆಕ್ಕೆಜೋಳ, ಕೆಲವು ಸಂದರ್ಭದಲ್ಲಿ ಅಕ್ಕಿ, ಇದರಿಂದ ಎಥನಾಲ್ ತಯಾರು ಮಾಡ್ತಾರೆ. ಸಕ್ಕರೆ ಅಂಶ ಮತ್ತು ಸ್ಟಾರ್ಚ್ ಇರುವ ಯಾವುದಾದರೂ ವಸ್ತುವಿನಿಂದ ಎಥನಾಲನ್ನು ತಯಾರು ಮಾಡಬಹುದು. ಹಂಗೆ ತಯಾರು ಮಾಡ್ತಾರೆ. ದೇಶದಲ್ಲಿ ಮೊದಲು 1%, 5%, 10% ಹಿಂಗೆ ಮಾಡ್ತಾ ಮಾಡ್ತಾ E20 ಕೆಪಾಸಿಟಿಗೆ ರೀಚ್ ಆಗುವ ಗುರಿ ಭಾರತದ್ದು 2030ಕ್ಕಿತ್ತು. 2030ರಲ್ಲಿ E20 ಪೆಟ್ರೋಲ್ ಬರಬೇಕು ಅಂತ. ಎಥನಾಲ್ ಪ್ರೊಡಕ್ಷನ್ ಭಾರತಕ್ಕೆ ತುಂಬ ಜಾಸ್ತಿ ಆಗಿದೆ. 2030ರಲ್ಲಿ ರೀಚ್ ಆಗಬೇಕಾದ ಗುರಿಯನ್ನು 2026ರಲ್ಲೇ ಭಾರತ ರೀಚ್ ಆಗಿದೆ. ಇದರಿಂದಾಗಿ ಪೆಟ್ರೋಲ್ ಗಾಡಿಗಳ ಎಂಜಿನ್ ಹಾಳಾಗ್ತಾ ಇದೆ, ಮೈಲೇಜ್ ಡ್ರಾಪ್ ಆಗ್ತಾ ಇದೆ ಅನ್ನುವ ಆಕ್ರೋಶ, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ, ಹಾಗೇನಿಲ್ಲ, ಇದರ ಬಗ್ಗೆ ಟೆಸ್ಟಿಂಗ್ ಆಗಿದೆ ಅಂತ. ಟೊಯೋಟಾ ಕಂಪನಿಯವರು ಸ್ಪಷ್ಟನೆ ಕೊಟ್ಟರು. ಒಬ್ಬ ವ್ಯಕ್ತಿ ಟೊಯೋಟಾ ಕಾರ್ ತಗೊಂಡಿದ್ದೀನಿ, ನನ್ನ ಕಾರಿನ ಎಂಜಿನ್ನೇ ಹಾಳಾಗ್ಬಿಡ್ತು ಈ ಪೆಟ್ರೋಲ್ ಬಳಸಿದ್ರಿಂದ, ಟೊಯೋಟಾ ಕಂಪನಿಯವರು ಸರ್ವಿಸ್ ಮಾಡೋದಕ್ಕೂ ತಯಾರಿಲ್ಲ ಅಂತ ಆರೋಪ ಮಾಡಿದ್ದ ಒಬ್ಬ ವ್ಯಕ್ತಿ, ಯೂಟ್ಯೂಬರ್. ಆತನಿಗೆ ಟೊಯೋಟಾ ಕಂಪನಿಯವರು ನೋಟಿಸ್ ಕೊಟ್ರ ಅಥವಾ ಹೇಳಿದ್ರ? ನಾವು ಕೇಳಿದ್ರೆ ಆತ ಗಾಡಿ ಸರ್ವಿಸಿಗೆ ಬಿಡೋದಕ್ಕೆ ತಯಾರಿಲ್ಲ ಅಂಥೇಳಿ ಸರ್ವಿಸಿಗೆ ಬಿಟ್ಟು ಆ 2-3 ಧ್ವನಿಗಳು ಜೋರಾಗಿ ಎದ್ದಿದ್ವು, ಅವು ತಣ್ಣಗಾತು. ಬಟ್ ಪ್ರತಿಭಟನೆ ತೆಹಸೀನ್ ಪೂನಾವಾಲಾ ಅಂತ ನೀವು ನ್ಯಾಷನಲ್ ಚಾನಲ್ಗಳಲ್ಲಿ ಡಿಬೇಟ್ಗಳಲ್ಲಿ ನೋಡಿರ್ತೀರಿ. ಅವರ ನೇತೃತ್ವದಲ್ಲಿ ಗಾಡಿ ಮಾರ್ಚ್ ಅಂತ ಶುರುವಾಗಿದೆ. ಇದು ಉಪ್ಪಿನ ಸತ್ಯಾಗ್ರಹದ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಟೊಯೋಟಾ ಕಂಪನಿಯವರು ನಮ್ಮ ವಾಹನಗಳ ಎಂಜಿನ್ ಮೇಲೆ E20 ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ರು. ಮತ್ತೊಂದು ಕಡೆ ಕನ್ಸ್ಯೂಮರ್ ಕೋರ್ಟಿನ ಒಂದು ಜಡ್ಜ್ಮೆಂಟು ಗಾಡಿ ರೀಪ್ಲೇಸ್ ಮಾಡಿಕೊಡಿ ಅವ್ರಿಗೆ ಅಂತ ಬಂದಿದೆ. ಎಥನಾಲ್ 20 E20 ಪೆಟ್ರೋಲ್ನಿಂದಾಗಿ ಗಾಡಿ ಹಾಳಾಗಿದೆ, ಮ್ಯಾನ್ಯುಫ್ಯಾಕ್ಚರರ್ ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಕನ್ಸ್ಯೂಮರ್ ಕೋರ್ಟ್ಗೆ ಒಬ್ಬ ವಾಹನ ಮಾಲೀಕ ಹೋದಾಗ ಗಾಡಿ ರೀಪ್ಲೇಸ್ ಮಾಡಿಕೊಡಿ ಅಂತಾನು ಕನ್ಸ್ಯೂಮರ್ ಕೋರ್ಟ್ನವರು ಆದೇಶ ಕೊಟ್ಟಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ E10 ಪೆಟ್ರೋಲಿನ ಆಪ್ಷನನ್ನು ಕೊಡಿ ಅಂತ ಆಗ್ರಹಿಸಿ ಅವ್ರು ಕೇಳ್ತಾ ಇರೋದೇನು, E20 ಕಂಪಲ್ಸರಿ ಮಾಡಬೇಡಿ, E10 ಆಪ್ಷನ್ನಾಗಿ ಕೊಡಿ ಅಂತ. ಅಂದರೆ 10% ಎಥನಾಲ್, 90% ಪೆಟ್ರೋಲ್ ಇರುವ ಇಂಧನವನ್ನು ಆಪ್ಷನ್ನಾಗಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಹಂಗಿದೆಯಂತೆ. ಮತ್ತು ಇದರ ಒಟ್ಟಾರೆ ಪಾಲಿಸಿಯನ್ನು ಪಬ್ಲಿಕ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ, ನಿಮ್ಮ ಪಾಲಿಸಿ ಏನನ್ನೋದು ಎಲ್ರಿಗೂ ಗೊತ್ತಾಗಲಿ ಅಂತ. ತೆಹಸೀನ್ ಪೂನಾವಾಲಾ ಪ್ರತಿಭಟನೆ ಇದು. CJP ಪ್ರತಿಭಟನೆ ದಾರಿ ತಪ್ಪಿದ್ದರಿಂದ ತೆಹಸೀನ್ ಪೂನಾವಾಲಾ ಪಾಠ ಕಲ್ತಿದ್ದಾರೆ. ಎಥನಾಲ್ ಬ್ಲೆಂಡಿಂಗ್, 20% ಎಥನಾಲ್ ಬ್ಲೆಂಡಿಂಗ್ ವಿಷಯ ಬಿಟ್ಟರೆ ಇನ್ನೇನೂ ಈ ಪ್ರತಿಭಟನೆಯಲ್ಲಿ ಚರ್ಚೆಯಾಗುವುದಿಲ್ಲ, ಚರ್ಚೆಯಾಗಬಾರ್ದು ಅಂತ ಕಂಡೀಷನ್ ಅವ್ರದ್ದು. ಐ ವಿಲ್ ಲೀಡ್ ಇಟ್ ಫ್ರಮ್ ಫ್ರಂಟ್ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಹೇಳಿದ್ನಲ್ಲ, 2023ರ ನಂತರ ಪ್ರೊಡ್ಯೂಸ್ ಆದ, ಮ್ಯಾನುಫ್ಯಾಕ್ಚರ್ ಆದ ವಾಹನಗಳು E20 ಅಂದರೆ 20% ಎಥನಾಲ್ ಬ್ಲೆಂಡ್ ಆಗಿರುವ ಇಂಧನಕ್ಕೆ ಕಂಪ್ಯಾಟಿಬಲ್ ಆಗಿದ್ದಾವಂತೆ. 2023ಕ್ಕಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಆದ ಗಾಡಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ರು. ಅದನ್ನು ಪ್ರೂವ್ ಮಾಡೋದಕ್ಕೆ, ಅದನ್ನು ಗಟ್ಟಿಯಾದ ವಾದ ಮಾಡುವುದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂತ. ತೆಹಸೀನ್ ಪೂನಾವಾಲಾ ಅವರ ಬೇಡಿಕೆ ಏನು? ಪೆಟ್ರೋಲಿಗೆ ಇಂತಿಷ್ಟು ರೂಪಾಯಿ ಅಂತ ಆಗುತ್ತೆ 1 ಲೀಟರ್ಗೆ. ಎಥೆನಾಲ್ ಅದರ ಅರ್ಧ ರೇಟ್ನಲ್ಲಿ ಸಿಗುತ್ತಂತೆ, ಅಂದರೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್.
ಅಂದಮೇಲೆ ನೀವು 20% ಎಥನಾಲ್ ಬ್ಲೆಂಡಿಂಗ್ ಮಾಡಿದಾಗ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ. ಅವರ ಬೇಡಿಕೆ ಅದು. ಪೆಟ್ರೋಲ್ ರೇಟ್ ಕಡಿಮೆ ಆಗಬೇಕು. ಇನ್ನೂ ಮುಂದುವರ್ಕೊಂಡು ಹೋದರೆ ರೈತ ಬೆಳೆದ ಕಬ್ಬಿನಿಂದ ಮುಖ್ಯವಾಗಿ ಎಥನಾಲ್ ತಯಾರಾಗುತ್ತೆ. ನೀವು ಸಕ್ಕರೆಗೆ ಅಂತ ಕಬ್ಬು ತಗೊಳ್ತಾ ಇದ್ದಾಗ ಎಷ್ಟು ರೇಟ್ ಸಿಗ್ತಾ ಇತ್ತು, ಎಥನಾಲ್ಗೆ ಅಂತ ಕಬ್ಬು ತಗೊಳ್ಳೋಗೂ ರೈತನಿಗೆ ಅಷ್ಟೇ ರೇಟ್ ಸಿಕ್ಕರೆ ಏನು ಪ್ರಯೋಜನ? ಹೇಳುವಾಗ ಹೇಳೋದು, ಹಮಾರೆ ಕಿಸಾನ್ ಬಸ್ ಅಬ್ ಅನ್ನದಾತ ನಹಿ रहेंगे ಊರ್ಜಾದಾತ ಬನ್ ಜಾಯೆಂಗೆ ಅಂತ. ಅಂದರೆ ನಮ್ಮ ರೈತರು ಇನ್ನು ಮುಂದೆ ಬರೀ ಅನ್ನವನ್ನು ಮಾತ್ರ ಉತ್ಪಾದಿಸುವವರಲ್ಲ, ಶಕ್ತಿಯನ್ನು ಉತ್ಪಾದಿಸುವವರಾಗ್ತಾರೆ. ಮತ್ತು ಹಾಗೆ ಶಕ್ತಿಯನ್ನು ಉತ್ಪಾದಿಸುವುದಕ್ಕೆ ಕಬ್ಬು ಬೆಳೆದು ಕೊಟ್ಟಾಗ ಆತನಿಗೆ ಕಬ್ಬಿಗೆ ಹೆಚ್ಚಿನ ಬೆಲೆನೂ ಸಿಗಬೇಕಲ್ಲ. ಎಥಿನಾಲ್ ಮ್ಯಾನುಫ್ಯಾಕ್ಚರ್ನಿಂದ ಎಕ್ಸ್ಟ್ರಾ ರೇಟ್ ಏನು ಸಿಗ್ತಾ ಇದೆ ಆತನಿಗೆ? ಕಬ್ಬಿನ ಫ್ಯಾಕ್ಟ್ರಿಯವರು 1 ಟನ್ ಕಬ್ಬು ತಗೊಂಡು ಅದರಿಂದ ಸಕ್ಕರೆಯನ್ನು ಮಾಡಿ ಮೊಲಾಸಿಸ್ ಬಂದಾಗ ಮೊಲಾಸಿಸ್ನಿಂದ ಎಥನಾಲ್ ತಯಾರು ಮಾಡುವಂಥದ್ದು ಒಂದು ಪ್ರಾಸೆಸ್. ಇನ್ನೊಂದು ಪ್ರಾಸೆಸ್ನಲ್ಲಿ ಸಕ್ಕರೆನೇ ತಯಾರು ಮಾಡೋದಿಲ್ಲ, ಬಂದಿರುವ ಅಷ್ಟೂ ಕಬ್ಬಿನಲ್ಲಿ ಎಥನಾಲೇ ಮಾಡ್ತಾರೆ. ಇಟ್ ಬಿಕಮ್ಸ್ ಮೋರ್ ಪ್ರಾಫಿಟಬಲ್. ಹಂಗಿರುವಾಗ ಕಬ್ಬು ಬೆಳೆದ ರೈತನಿಗೆ ಎಕ್ಸ್ಟ್ರಾ ಬೆಲೆ ಸಿಗಬೇಕು. ಪ್ಲಸ್ ಹೆಂಗೆ ಎಥನಾಲ್ ಬ್ಲೆಂಡಿಂಗನ್ನು ಜಾಸ್ತಿ ಮಾಡ್ತಾ ಹೋಗ್ತೀವೋ ಆ ರೀತಿಯಾಗಿ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ಪಾಸಿಟಿವ್ ಪಾಯಿಂಟು. ಪ್ಯೂರ್ ಎಥನಾಲ್ನಿಂದಲೇ ಓಡುವ ವಾಹನಗಳನ್ನು ಮಾಡಬಹುದು. ಗಾಡಿ ಮ್ಯಾನುಫ್ಯಾಕ್ಚರರು ಎಕ್ಸ್ಕ್ಲೂಸಿವ್ಲಿ ಎಥನಾಲ್ನಿಂದ ಓಡುವ ವಾಹನಗಳನ್ನು ಮಾಡಬಹುದು. ಬರ್ತಾವೆ ಮುಂದಿನ ಒಂದು ಕಾಲಕ್ಕೆ. ಹೈಡ್ರೋಜನ್ ಕಾರೇ ಬಂದಿದೆ ಅಂತ ಎಥನಾಲ್ ಕಾರ್ ಬರೋದಿಲ್ವ? ಅವು ಝೀರೋ ಎಮಿಷನ್ನಿನ ಕಾರುಗಳು, ಹೊಗೆ ಬರೋದಿಲ್ಲ ಅವುಗಳಿಂದ, ಮಿನಿಮಲ್ ಎಮಿಷನ್ನಿನ ಕಾರುಗಳು. ಮೊನ್ನೆ ಹೈಡ್ರೋಜನ್ ಕಾರಿನ ಬಗ್ಗೆ ಹೇಳುವಾಗ ನಾನು ಹೇಳಿದೆ, ಅದರದ್ದು ಎಕ್ಸಾಸ್ಟ್ನಿಂದ ಬೇರೆ ಎಲ್ಲ ಕಾರುಗಳಿಂದ ಹೊಗೆ ಬರ್ತಾ ಇದ್ದರೆ ಹೈಡ್ರೋಜನ್ ಕಾರಿನ ಎಕ್ಸಾಸ್ಟ್ನಿಂದ ಆವಿ ಬರುತ್ತೆ. ನೀರು ಕುದಿಸಿದಾಗ ಬರುತ್ತಲ್ಲ ಅಂಥ ಆವಿ ಹೊರಗೆ ಬರುತ್ತೆ. ಒಂದು ಮಾಲಿನ್ಯ ಕಡಿಮೆ ಆಗುತ್ತೆ ಎಥನಾಲ್ನಿಂದ, ಇನ್ನೊಂದು ವಿದೇಶಿ ವಿನಿಮಯ ಉಳಿಯುತ್ತೆ. 20% ಎಥನಾಲ್ ಬ್ಲೆಂಡಿಂಗ್ನಿಂದಾಗಿ 1,30,000 ಕೋಟಿ ರೂಪಾಯಿಯ ಪೆಟ್ರೋಲ್ ಉಳಿಸ್ದಂಗೆ ಆಗುತ್ತೆ. ನಾವು ಉಳಿಸಿದ್ವಿ, ಅದರ ಅರ್ಥ ಅಷ್ಟು ದುಡ್ಡು ಪೆಟ್ರೋಲ್ ಖರೀದಿಗೆ ಹೋಗ್ತಾ ಇತ್ತು ಹೊರಗೆ, ಅಷ್ಟು ದುಡ್ಡು ನಮ್ಮಲ್ಲೇ ಉಳೀತು. ಅಷ್ಟು ದುಡ್ಡು ರೈತರಿಗೆ ಹೋಯಿತು. ಯಾವ್ಯಾವುದೋ ದೇಶಗಳ ಪೆಟ್ರೋಲ್ ಬಾವಿಯ ಮಾಲೀಕರುಗಳಿಗೆ ಹೋಗುವುದಕ್ಕಿಂತ ಅಷ್ಟು ದುಡ್ಡು ಕಬ್ಬು ಬೆಳೆದು ಕೊಟ್ಟ ರೈತನಿಗೆ ಹೋಯಿತು. ಅಷ್ಟರ ಮಟ್ಟಿಗೆ ಹಣ ದೇಶದಲ್ಲಿ ಉಳಿತು, ರೈತ ಶ್ರೀಮಂತ ಆಗ್ತಾನೆ, ಆಗಲಿ. ಇಷ್ಟೆಲ್ಲ ಲಾಭ ನುಕ್ಸಾನಗಳಿದ್ದಾವೆ. ಬಟ್ ಗಾಡಿ ಯೂಸ್ ಅವ್ರದ್ದು ಬೇಸಿಕ್ ಪ್ರಶ್ನೆ ಕರೆಕ್ಟಾಗಿದೆ. ಪೆಟ್ರೋಲ್ ಎಂಜಿನ್ ಹಾಳಾಗ್ತಾ ಇದೆ. ಲ್ಯಾಬ್ರೋಟರಿ ಕಂಡೀಷನ್ನಲ್ಲಿ ನೀವು ಮೈಲೇಜ್ ಚೆಕ್ ಮಾಡಿದ್ರೆ 5% ಕಡಿಮೆ ಅಂತ ತೋರಿಸುತ್ತೆ. ಆ್ಯಕ್ಚುಲಿ ರೋಡಿಗಿಳಿಸಿ ಚೆಕ್ ಮಾಡಿ ಮೈಲೇಜನ್ನು ಅಂತವ್ರು 25-30% ಮೈಲೇಜ್ ಕಡಿಮೆ ಆಗುತ್ತೆ ಅಂತಾರೆ. CJP ಪ್ರೊಟೆಸ್ಟ್ನ ವಿಷಯದಲ್ಲಿ ಕಮ್ಯುನಿಕೇಷನ್ ಸರಿಯಾಗಿ ಮಾಡದೆ ಸರ್ಕಾರ ಹೆಂಗೆ ಎಡವಟ್ಟು ಮಾಡ್ತಲ್ಲ, ಹಂಗೆ ಇದರಲ್ಲಿ ಮಾಡದೇ ಇದ್ದರೆ ಸಾಕು. ಇದರಲ್ಲಿ ನೀಟಾಗಿ ಕಮ್ಯುನಿಕೇಷನ್, ನೀಟ್ ವಿಷಯದಲ್ಲಿ ಮಾಡದ ಕಮ್ಯುನಿಕೇಷನನ್ನು ಇದರಲ್ಲಿ ನೀಟಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.